ಈ ರೋಡ್ ರೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಮನೇಲಿದ್ದಾಗ ಚೆನ್ನಾಗೇ ಇರ್ತೀವಿ, ರಸ್ತೆಗಿಳಿತಾ ಇದ್ದಂತೆ ಎಲ್ಲಾ ಶಕ್ತಿಗಳು ನಮ್ಮ ಮೇಲೆ ಆವರಿಸ್ಕೊಬಿಡ್ತಾವಲ್ಲ, ಯಾಕೆ? ಅಮ್ಮನಿಂದ ಚಿಕ್ಕಮ್ಮನ ತನಕ ಎಲ್ರೂ ತಗೋಬರ್ತೀವಿ. ನಾನು ಒಬ್ಳನ್ ಬಿಟ್ಟು ಎಲ್ರೂ ಕೆಟ್ಟವ್ರು, ಎಲ್ರಿಗೂ ಕೈ ತೋರಿಸ್ಕೊಂಡು ಹೋಗೋದು, ಜಗಳಕ್ಕೆ ನಿಂತ್ಕೊಬಿಡೋದು, ಕೊರಳು ಪುಟ್ಟಿ ಕೈ ಹಾಕೋದು, ಏನಾಗ್ತಾ ಇದೆ ಮೇಡಮ್ ಇತ್ತೀಚೆಗೆ? ಒಂದು ಮನುಷ್ಯ ಅಂದ್ರೆ ಅವನ ದೇಹ ಮತ್ತು ಅವನ ಮನಸ್ಸು ಜೊತೆಗಿರೋದು. ದೇಹ ಮನಸ್ಸು ಜೊತೆಗಿರುತ್ತೆ. ಈಗ ಮನೇಲಿದ್ದಾಗ ಆರಾಮಾಗಿರ್ತಾರೆ ಅಂತ ನಾವ್ ಅನ್ಕೊಂತೀವಿ. ಮನೇಲಿದ್ದಾಗ್ಲೂ ಒಂದ್ ತಲೆ ಕುಕ್ಕರ್ ಒಳಗಿರೋ ತರಾನೇ, ಪ್ರೆಷರ್ ಕುಕ್ಕರ್ ತರಾನೇ ಇರುತ್ತೆ. ಹೊರಗಡೆ ಹೋದಾಗ ಅಲ್ಲಿ ಜಗಳ ತಿಳಿತಾನೆ. ಯಾಕಂದ್ರೆ ಅವರು ಸ್ಟ್ರೇಂಜರ್ಸ್ ಹತ್ರ ಇನ್ನೇನ್ ನಾಳೆ ಸಿಗಲ್ಲ ಬಿಡು, ನೋಡ್ಬಿಡೋಣ, ನಾನ್ ಅಲ್ಲಾದ್ರೂ ಗೆದ್ಬಿಡ್ಬೇಕು ಅನ್ನೋ ತರದಲ್ಲಿ, ಆ ತರದಲ್ಲಿ ಸುಪ್ತ ಮನಸ್ಸು ಆಡ್ತಾ ಇರುತ್ತೆ. ಏನೋ ಅಂತ ಅವನು ಮನೆಯಲ್ಲಿ ಮಾತಾಡಕ್ ಆಗಲ್ಲ, ಯಾರು ಕೇಳಲ್ಲ, ಸರಿಯಾಗಿ ಕುತ್ಕೋ ಬಾಯ್ ಮುಚ್ಕೊಂಡು, ಏನ್ ಬಾಯ್ಗ್ ಬಂದಾಗ ಮಾತಾಡ್ತೀಯ ಅಂತ ಹೇಳ್ಬಹುದು ವಾಪಸ್. ಅಲ್ಲಿ ಅವ್ನ್ ಯಾರು ಏನಂದ್ಕೊಟ್ರು ನನ್ಗೇನು ಅನ್ನೋ ತರದಲ್ಲಿ. ಆಮೇಲೆ ಮನುಷ್ಯನಿಗೆ ಜಂಜಾಟ. ಸರ್ ಹೇಳ್ತಾ ಇದ್ರು, ಹೊರಗಡೆ ಹೋದ್ಮೇಲೆ ಪಾಲಿಟಿಕ್ಸ್ ಪಕ್ಕದ ಮನೆಯವರಿಂದ ಹಿಡಿದು ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡಿ ಯೋಚನೆ ಮಾಡಂತದ್ದು ನಡೀತಾ ಇರತ್ತೆ. ಯಾಕಂದ್ರೆ ಗಾಡಿ ಓಡಿಸೋ ವಿಚಾರವಾಗಿ ಅದು ಮಸಲ್ ಮೆಮರಿ, ದೇಹಕ್ಕೆ ಗೊತ್ತು. ಹಿಂಗೆ ಲೆಫ್ಟ್ ಅಲ್ಲಿ ಗೇರ್ ಹಾಕ್ಬೇಕು, ಕಾಲಲ್ಲಿ ನಾವು ಆಕ್ಸಿಲೇಟರ್ ಒತ್ತಬೇಕು ಅನ್ನೋದೆಲ್ಲ ಬಾಡಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಮನ್ಸು ಫ್ರೀ ಆಗಿರುತ್ತಲ್ಲ, ಬ್ರೈನ್, ಮೆದುಳು, ಆಲೋಚನೆಗಳು ಫ್ರೀ ಇದ್ದಾಗ ಬೇಡದ ಆಲೋಚನೆಗಳು, ಪಾಸಿಟಿವ್ ಆಲೋಚನೆಗಳು ಬರೋದೇ ತುಂಬಾ ಕಡಿಮೆ. ನನ್ ಹೆಂಡತಿ ಹಿಂಗಂದ್ಲು, ನನ್ ಗಂಡ ಹಿಂಗಂದ, ನಮ್ಮ ಅಪ್ಪ ಹಿಂಗ್ ಬೈದ್ರು, ಈ ತರ ಆಯ್ತು, ಆಫೀಸಲ್ಲಿ ಹಂಗಾಯ್ತು ಅಂತ ಎಲ್ಲ ಸ್ಟ್ರೆಸ್ ಅದು ಸಂಪೂರ್ಣವಾಗಿ ಸರ್ಫೇಸಿಂಗ್ ಆಗಿ ಮನುಷ್ಯ ಎಲ್ಲ ನೆಗೆಟಿವಿಟಿಗೂ ಹೊರಗಡೆ ತಗೊಂಡ್ಬರ್ತಾರೆ. ಅದು ಹಿಂಗ್ ಅನ್ಬೇಕಿತ್ತು ನೋಡು ನಾನು ಅಂತ ಹೇಳಿ ಎದುರುಗಡೆ ಸಿಕ್ಕಿದ ತಕ್ಷಣ ಯಾರೋ ಅವನು ಇವ್ರದೇ ಮಿಸ್ಟೇಕ್ ಇರುತ್ತೆ, ಇವರೇ ಹೊಡೆದ್ಬಿಟ್ರು ಅವ್ರಿಗೆ ಹೋಗಿ ಏನ್ ಹಿಂಗ್ ಬಂದೆ, ಕಾಣಲ್ವಾ ಅಂತೆಲ್ಲ ಆ ರೇಜ್ ಇರುತ್ತಲ್ಲ. ಯಾರ್ ಜೊತೆಗಾರ ಜಗಳ ಆಡ್ಬಿಟ್ಟು ನನ್ ಹೆಂಗೋ ಸದ್ಯ ನನ್ನ ಗೆದ್ದೆ ಅನ್ನೋ ಫೀಲ್ ಅಲ್ಲಿ, ಯಾರೋ ನನ್ ಮಾತು ಕೇಳಿದ್ರಲ್ಲ ಅನ್ನೋ ಅಂತ ಒಂದು ಮನ್ಸಲ್ಲಿ ರೇಜ್. ಅದಕ್ಕೆ ಹೆಸರಿಟ್ಟಿರೋದು ನೀವು ರೇಜು, ಒಳಗಡೆಯಿಂದಾನೇ ಇರುತ್ತೆ ಆ ರೇಜು. ಕಾಲಕ್ಕೆ ಸರಿಯಾಗಿ ಮನುಷ್ಯ ಅವನ ಮನಸ್ಸಿನ ಭಾವನೆಗಳು, ವಿಚಾರಗಳನ್ನ ಹಂಚ್ಕೊತಾ ಹೋದ್ರೆ ರಸ್ತೆಯಲ್ಲಿ ಈ ರೇಜು ಬರೋದೇ ಇಲ್ಲ. ಅಲ್ಲಿ ಸದ್ಯ ಯಾರೋ ಸಿಕ್ಬಿಟ್ರು ಚೆನ್ನಾಗಿ ಕಿರ್ಚಾಡಕ್ ಬಿಡ್ತಾರೆ, ಕೂಗಾಡಕ್ ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಏನೋ ಒಂಥರ ನಾನ್ ಗೆದ್ದೆ, ಏನೋ ಸದ್ಯ ಏನೋ ಒಂದ್ ಹೇಳದ್ನಲ್ಲ ಅನ್ನೋ ತರದಲ್ಲಿ. ಎಷ್ಟೋ ಸತಿ ದೇ ಡೋಂಟ್ ಇವನ್ ಮೀನ್ ಇಟ್. ನೀವ್ ಹೇಳಿದ್ರಲ್ಲ ವಂಶ ಎಲ್ಲಾನು ಕರ್ಸ್ಬಿಡ್ತಾರೆ ಅಂತ, ಅವಶ್ಯಕತೆನೇ ಇರಲ್ಲ, ಆತರ ಎಲ್ಲ ಮಾತಾಡಿರ್ತಾರೆ. ಅವರೇ ವಾಪಸ್ಸು ಕೂತ್ ಮೇಲೆ ನನಗ್ ಮಾತಾಡ್ಬಾರ್ದಾಗಿತ್ತು ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಈ ರೇಜ್ ಏನಿದೆ ಮನುಷ್ಯನ ಒಂದು ಮೆದುಳಿನಿಂದ ಬರುವಂತದ್ದು. ಎಲ್ಲಿ ಅವನು ಸಂಪೂರ್ಣವಾಗಿ ಹೆಲ್ಪ್ಲೆಸ್ ಆಗಿರ್ತಾನೆ ಮನುಷ್ಯ, ಆವಾಗ ಇಂಥ ಜಾಗದಲ್ಲಿ, ರಸ್ತೆಯಲ್ಲಿ, ಹೊರಗಡೆ, ಪರಿಚಯ ಇಲ್ದವ್ರ ಜೊತೆ ಎಲ್ಲಾನು ಗಲಾಟೆ ಮಾಡುವಂತದ್ದು ಆಗತ್ತೆ. ಎಸ್ ಮೇಡಮ್, ನೀವು ಸಿಕ್ಕಿದ್ರಿ ಅನ್ಕೊಂಡ್ ಬರೀ ನಾನು ಈ ರೋಡ್ ರೇಜ್ ಬಗ್ಗೆ ಮಾತಾಡಿ ಮುಗಿಸಲ್ಲ. ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಆಫೀಸ್ ಪಾಲಿಟಿಕ್ಸು ಸೇರಿ ರೋಡ್ ರೇಜ್ ಎರಡನ್ನೂ ಮಿಕ್ಸ್ ಮಾಡಿ ಕೇಳ್ತೀನಿ. ನನ್ಗಿಂತ ಮುಂದಕ್ಕೆ ಹೋಗ್ಬಿಟ್ರು, ಸ್ಪರ್ಧಾತ್ಮಕ ಮನೋಭಾವ ಬೇರೆ, ಹೆಲ್ದಿ ಕಾಂಪಿಟೇಷನ್ ಬೇರೆ, ಬಟ್ ನನ್ಗಿಂತ ಮುಂದಕ್ಕೆ ಹೋಗ್ಬಿಟ್ಲು, ಅದು ಗಾಡಿಯಲ್ಲೇ ತಗೊಳ್ಳಿ, ನೀವು ಆಫೀಸಲ್ಲೇ ತಗೊಳ್ಳಿ, ಅವ್ರನ್ನ ಕೆಳಗೆ ಹಾಕಬೇಕು ನಾನು. ಅದು ತೇಜೋವಧೆ ಮಾಡಿ ಆದ್ರೂ ಪರವಾಗಿಲ್ಲ, ಅಥವಾ ಹೆಂಗಾದ್ರೂ ಸರಿ, ನನ್ನ ಮನ್ಸಿಗೆ ಬಂದಂತೆ ಕೊಳಕು ಪರಿಸ್ಥಿತಿಯನ್ನಾದ್ರೂ ನಾನು ಹ್ಯಾಂಡಲ್ ಮಾಡ್ಬಿಡ್ತೀನಿ. ಕೀಳು ಮನಸ್ಥಿತಿಯನ್ನ ತೋರ್ಸಕ್ ಹೋಗ್ತಾರೆ. ಯಾಕೆ ಹಿಂಗೆ? ಒಂದು ಅವರ ರೀತಿಯಲ್ಲಿ ಕಾಂಪಿಟೇಷನ್ಗೆ ಇಳಿಬೇಕು, ಇಲ್ಲ ಆ ಯೋಗ್ಯತೆ ನನಗಿದ್ರೆ ಗಳಿಸ್ಕೋಬೇಕು, ಅದ್ಯಾವುದು ಮನಸ್ಥಿತಿ ಇಲ್ಲ. ಒಟ್ಟು ತೇಜೋವಧೆ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಅವ್ರ ಕೈಲಿ ತಡ್ಕೊಳಕ್ಕಾಗ ನೆಗೆಟಿವ್ ಆರೋ ಸೃಷ್ಟಿ ಮಾಡ್ಬೇಕು. ಈ ಮನಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದಾರೆ ಜನ? ಈಗೆಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಯಾರಿಸನ್ ಜಾಸ್ತಿ. ಅವ್ರನ್ನ ನೋಡು, ಇವ್ರನ್ನ ನೋಡು, ಅವ್ರ ಗೆದ್ರು, ಇವ್ರ ಮನೇಲಿ ದೊಡ್ಡ ಕಾರೋ, ನಮ್ ಮನೇಲಿ ಚಿಕ್ಕ ಕಾರೋ, ನನ್ಗಿನ್ನೂ ಪ್ರಮೋಷನ್ನೇ ಸಿಕ್ಕಿಲ್ಲ, ಇನ್ಯಾರಿಗೋ ಮತ್ತೊಂದು ಮಗದೊಂದು ಸಿಕ್ತು ಅಂದ್ರೆ ಮನುಷ್ಯನಿಗೆ ಎಂಡೋರ್ಫಿನ್ಸ್, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು ಮೆದುಳಲ್ಲಿ. ಅದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ರಿಲೀಸ್ ಆಗತ್ತೆ. ಅದ್ರ ಬದಲು ಈ ಎಲ್ಲಾ ನೆಗೆಟಿವಿಟಿ ಆಲೋಚನೆಗಳಿದ್ರು ಸಹ ಅವ್ರಿಗೆ ಆ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೋಮಾರಿತನದಲ್ಲಿ ಏನೂ ಮಾಡದೆ ಕೂತ್ಕೊಂಡ್ರು ಸಹ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅವ್ರಿಗೆ ಅದ್ರಲ್ಲೇ ಖುಷಿ, ಏನು ಮಾಡದೆ ಸುಮ್ನೆ ಇರೋರು. ಈ ಹ್ಯಾಪಿ ಹಾರ್ಮೋನ್ಸ್ ಯಾರ್ಯಾರಿಗೆ ರಿಲೀಸ್ ಆಗುತ್ತೆ ಅಂತ ಒಂಚೂರು ಹೇಳಿ ಮೇಡಮ್. ನೀವು ಕಾರಿಂದ ಎಕ್ಸಾಂಪಲ್ ಕೊಡ್ತಾ ಇದ್ರಿ, ನನ್ಗಿಂತ ದೊಡ್ಡ ಕಾರಲ್ಲಿ ಬಂದ್ಲು ಅವಳು ಅಂತನೋ, ನನ್ಗಿಂತ ದೊಡ್ಡ ಪೊಸಿಷನ್ ಸಿಕ್ತು ಅಂತನೋ, ಅವರ ಆ ಒಂದು ಪಾಸಿಟಿವ್ ಆರನ್ನ ತಡ್ಕೊಳಕ್ಕಾಗದೆ ಬೇಕಾಬಿಟ್ಟಿ ಮಾತಾಡೋದು, ಬೇಕಾಬಿಟ್ಟಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡೋದು, ಇವು ಕೆಲಸ ಮಾಡಲ್ಲ, ಬೇರೆಯವ್ರಿಗೂ ಕೆಲಸ ಮಾಡಕ್ ಬಿಡಲ್ಲ. ರಸ್ತೆಲೂ ಅಷ್ಟೇ, ನನ್ಗಿಂತ ಮುಂದಕ್ಕೆ ಹೋಗ್ಬಿಟ್ಟ ಇವನು,
ತಗ ಹಿಗ್ಗ ಮುಗ್ಗ ಮಾತಾಡೋ ಆ ವಿಕೃತಿ ಇರುತ್ತಲ್ಲ, ಕೊಳಕ ಮನಸ್ಥಿತಿ ಯಾಕೆ ಹುಟ್ಟುತ್ತೆ ಅವ್ರಗಳಿಗೆ? ನಿಜಕ್ಕೂ ಈ ಹ್ಯಾಪಿ ಹಾರ್ಮೋನ್ಸ್ ಅಂದ್ರಲ್ಲ ಇರುತ್ವಾ ಅಂತ ಮನಸ್ಥಿತಿಗಳಿಗೆ? ಹ್ಯಾಪಿ ಹಾರ್ಮೋನ್ಸ್ ಅನ್ನೋದಿರುತ್ತಾ? ಎಲ್ಲರ ಮೆದುಳಲ್ಲೂ ಹ್ಯಾಪಿ ಹಾರ್ಮೋನ್ ಉತ್ಪಾದನೆ ಆಗ್ಬೇಕು. ನಮ್ಮಲ್ಲಿ ಉಮೇಶ್ ಸರ್ ಮತ್ತು ಮೇಡಮ್ ಎಲ್ಲ ನಾಕ್ಬಿಟ್ರು. ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ ನಾನು ಯಾಕೆ ಎಲ್ಲೆಲ್ಲ ಹೇಳ್ತಾ ಇದ್ದೀನಿ ಅಂತ. ಪ್ಲೀಸ್ ಗೋ ಹೆಡ್ ಮೇಡಮ್. ಅವ್ರೆಲ್ಲ ನೋಡ್ತಿರೋರು, ಅದಕ್ಕೆ ಎಲ್ಲರೂ ಗೊತ್ತಿರೋರ್ಗೆ ನಗ್ತಾ ಇದಾರೆ ಅವರು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಹ್ಯಾಪಿ ಹಾರ್ಮೋನ್ಸ್ ದೇಹ ಹೆಂಗೆ ರಚನೆ ಆಗಿರುತ್ತೆ, ಹೇಳಿ ಮೇಡಮ್ ಹೇಳಿ. ದೇಹ ರಚನೆ ಆದಾಗ ಎಲ್ಲರಿಗೂ ಹ್ಯಾಪಿ ಹಾರ್ಮೋನ್ಸ್ ಉತ್ಪಾದನೆ ಇರುತ್ತೆ. ಆದ್ರೆ ಇನ್ನೊಬ್ಬರಿಗೆ ನಾನು ತೊಂದರೆ ಮಾಡ್ಬೇಕು ಅಥವಾ ನನ್ ಬದುಕಿ ಯಾಕೆ ಹಿಂಗಾಗ್ತಿದೆ ಅಂತ ಹೇಳಿದಾಗ ಕಾರ್ಟಿಸಾಲ್ ಅನ್ನೋ ಒಂದು ಸ್ಟ್ರೆಸ್ ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ ಉತ್ಪಾದನೆ ಆದಾಗ ಆ ರೇಜು, ಆ ಇರಿಟೇಬಿಲಿಟಿ, ಸಮಾಧಾನ ಇಲ್ಲದೆ ಇರೋದು, ನಿದ್ದೆ ಬರ್ದೇ ಇರೋದು, ಇರಿಟೇಟ್ ಆಗ್ತಾ ಇರೋದು, ಚಿಕ್ಕ ಚಿಕ್ಕ ವಿಚಾರಕ್ಕೂ ಬೇಜಾರಾಗ್ತಾ ಇರೋದು, ಮನ್ಸಿಗೆ ಸಮಾಧಾನ ಇಲ್ಲದೆ ಇರೋದು, ನೋಡ್ ಅವ್ರು ಹಂಗ್ ಮಾಡ್ಬಿಟ್ರು, ಇವ್ರು ಹಿಂಗ್ ಮಾಡ್ಬಿಟ್ರು, ಈ ತರದೆಲ್ಲವೂ ಭಾವನೆಗಳು ಅವರಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಆವಾಗ ಮನುಷ್ಯ ಅವನಿಗವನ್ನ ಹೇಳ್ಕೋಬೇಕು, ನೋ ಇಲ್ಲ ನಾನು ಸರಿಯಾಗಿರೋ ಕೆಲ್ಸ ಮಾಡ್ಬೇಕು, ಅದರಿಂದ ನಾನು ಖುಷಿ ಆಗ್ಬೇಕು ಅಂತ. ಆದ್ರೆ ಹಂಗಲ್ಲ, ಅಯ್ಯೋ ಬರೀ ಹಿಂಗ್ ಅನ್ಕೊಂತೀವಿ ಅಷ್ಟೇ. ಎಲ್ರಿಗೂ ಇನ್ನೊಬ್ರು ಅಯ್ಯೋ ಪಾಪ ಅಂತ ಹೇಳೋದು ಇಷ್ಟ, ಆದ್ರೆ ಅವ್ರಿಗೆ ಆ ಸಿಚುವೇಶನ್ ಇಂದ ಹೊರಗಡೆ ಬರೋಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಸಖತ್ ಕಷ್ಟ ಪಡ್ಬೇಕು. ಯಾಕಂದ್ರೆ ಈಗ ಎಕ್ಸಾಂಪಲ್ ವೆಯ್ಟ್ ಲಾಸ್ ಇನ್ಕ್ಲೂಡಿಂಗ್ ಮೀ, ಎಲ್ರು ಸೇರ್ಕೊಂಡು ನಾಳೆ ಬೆಳಿಗ್ಗೆ ನಾನು ವಾಕಿಂಗ್ ಹೋಗ್ಬೇಕು ವೆಯ್ಟ್ ಲಾಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ಆಯ್ತು ಬಿಟ್ಟು ಹೋಗಿದ್ದೆ ಕಡಿಮೆ. ಹೋದವರು ಅವರ ಒಂದು ಪರ್ಸನಾಲಿಟೀಸ್ ಬೇರೆ, ಹೋಗದೆ ಇರೋರೆಲ್ಲರೂ ಆ ಸೋಮಾರಿತನದಲ್ಲೂ ಅಯ್ಯೋ ಪರವಾಗಿಲ್ಲ ಇವತ್ತಲ್ದರೆ ನಾಳೆ ಹೋಗೋಣ ಬಿಟ್ಟು ಅಂದಾಗ್ಲೂ ಅವ್ರಿಗೆ ಸಮಾಧಾನ ಆಗುತ್ತೆ. ಹೋಗಿ ವರ್ಕೌಟ್ ಮಾಡಿದಾಗ್ಲೂ ಸಮಾಧಾನ ಆಗುತ್ತೆ. ಎರಡು ಆಕ್ಷನ್ ಅಲ್ಲೂ ಅವರಿಗೆ ಹ್ಯಾಪಿ ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಎಂಡೋರ್ಫಿನ್ಸ್ ಅಂತ ಇರಿವಿ, ಇದನ್ನ ಸೆರೋಟೋನಿನ್, ಡೋಪಮಿನ್ ಅಂತ. ಆದ್ರೆ ಈ ಹಾರ್ಮೋನ್ ಉತ್ಪಾದನೆ ಆಗದೆ ಇರೋದಂತ ಸಂದರ್ಭಗಳಲ್ಲಿ ಇರಿಟೇಷನ್ ಎಷ್ಟಿರುತ್ತೆ ಅಂದ್ರೆ ಅದಕ್ಕೆ ದೇಹನು ರೆಸ್ಪಾಂಡ್ ಮಾಡುತ್ತೆ. ಅಡ್ರಿಲಿನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅವಾಗ ಹೆಂಗೆ ಅಂದ್ರೆ ಅಯ್ಯೋ ನೇನ್ ಕೊಯ್ಕ್ಲ ಅವ್ನು ಹಿಂಗಿದ್ದ, ಅವ್ನು ಹಂಗ್ ಕಿರ್ಚಾಡ್ ಒಡೆದಾಡಕ್ಬಿಟ್ಟ ಅನ್ನೋ ಮಟ್ಟದಲ್ಲಿ ದೇಹದಲ್ಲಿ ಶಕ್ತಿ ಇರುತ್ತೆ. ಸೊ ಈಗ ಮಾನಸಿಕವಾಗಿ ಮನುಷ್ಯ ಯಾವಾಗ ನೊಂದಿರ್ತಾನೆ ಆ ಸೈನ್ಸ್ ಎಲ್ಲವೂ ದೇಹದ ಮೇಲೆ ಕಾಣಿಸುತ್ತೆ. ಮನಸ್ಸಿನಲ್ಲಿ ಯಾವಾಗ ಖುಷಿ ಇರುತ್ತೆ ಅದೇ ತರದ ಸೈನ್ಸ್ ಅವ್ರ ಬಿಹೇವಿಯರ್ ಅಲ್ಲೂ ಕಾಣಿಸುತ್ತೆ, ಅವ್ನ ದೇಹದ ಮೇಲೂ ಕಾಣುತ್ತೆ. ಸೊ ಈ ರೋಡ್ ರೇಜ್ ಅಲ್ಲಿ ಸಡನ್ ಆಗಿ ಸಿಟ್ಟು ಬಂದಾಗ ಫುಲ್ ಆಕ್ಸಿಲೇಟರ್ ಮೇಲೆ ಒತ್ತಿ ಫುಲ್ ಫಾಸ್ಟ್ ಆಗಿ ಹೋಗಿ ಆಕ್ಸಿಡೆಂಟ್ ಮಾಡಿರೋದು ಇದೆ. ಅಥವಾ ಇನ್ನು ಅಲ್ಲಿ ಇಳಿದ್ಬಿಡಿದ ತಕ್ಷಣ ನೋಡ್ಬೇಕು ಆವು ಅಂತೆಲ್ಲ ಕಿರ್ಚಾಡಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಆಫೀಸ್ಗೆ ಹೋದಾಗ ತಣ್ಣಗ್ ದೇವ್ರ ತರ ಕೂತಿರ್ತಾರೆ, ಏನು ಮಾಡಕ್ ಆಗಲ್ಲ ಅಂತ ಹೇಳಿ. ಅಂದ್ರೆ ಇದೆಲ್ಲವೂ ಮನುಷ್ಯನಲ್ಲಿ ಇದೆ. ಹೇಳ್ತಾರೆ ಸರಿ ತಪ್ಪುಗಳನ್ನು ಅವ್ರು ಅರ್ಥ ಮಾಡ್ಕೋಬೇಕು, ಅದನ್ನ ಕಲಿಬೇಕು ಮನುಷ್ಯ. ಈ ರೀತಿ ನಾನು ಬಿಹೇವ್ ಮಾಡಬಾರ್ದು. ಇದೆಲ್ಲಾ ಕ್ರೈಮ್ಗಳಿಗೆ, ಬೇರೆ ಬೇರೆ ಬಿಹೇವಿಯರ್ ಗಳಿಗೆ ಕಾರಣ ಅವನ ಮೆದುಳಲ್ಲೇ ಇದೆ, ಬೇರೆ ಇನ್ನೆಲ್ಲೂ ಇಲ್ಲ. ಮತ್ತೆ ಸಮಾಜನೂ ಎಫೆಕ್ಟ್ ಮಾಡುತ್ತೆ, ಅಪ್ಬ್ರಿಂಗಿಂಗ್ ಎಲ್ಲ ಮ್ಯಾಟರ್ ಆಗುತ್ತೆ. ಆದ್ರೆ ತಪ್ಪುಗಳು ಆದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರೋ ತಪ್ಪುಗಳಲ್ಲಿ ಅವ್ರು ನೋಡೋದು ಹೆಂಗೆ ಅಂದ್ರೆ, ಇತ್ತೀಚಿನ ಕೆಲವರೆಲ್ಲ ಅವನು ಮಾಡ್ದ ಅವ್ನ್ಗೇನು ಆಗ್ಲೇ ಇಲ್ಲ, ನಾವು ಗಲಾಟೆ ಮಾಡೋದು ನಮ್ಗೂ ಏನು ಮಾಡಲ್ಲ. ಒಂದ್ ಸ್ವಲ್ಪ ನೆನ್ನೆ ಯಾರೋ ಹೇಳ್ತಾ ಇದ್ರು 100-200 ಕೊಟ್ಬಿಟ್ಟು ಬಿಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ. ಈ ರೀತಿ ಆಟಿಟ್ಯೂಡ್ ಜಾಸ್ತಿ ಆಗ್ತಾ ಇರೋದಕ್ಕೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇರೋದು. ಮುಂಚಿನ ಕಾಲದಲ್ಲಿ ಕೋರ್ಟು ಕಚೇರಿ ಪೊಲೀಸರು ಅಂದ್ರೆ ಹೆದರ್ಕಂತಿದ್ರು. ಈಗ ಯಾವ ಪೊಲೀಸರ ಬಿಡು ಅನ್ನೋ ತರದ ಆಟಿಟ್ಯೂಡ್ ಅನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ, ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಇನ್ಯಾರೋ ಹೇಳದ ಕೇಳಿಸ್ಕೊಂಡು ಅವ್ರು ಅನುಭವಿಸ್ದಾಗ್ಲೇ ಗೊತ್ತಾ ಸಮಸ್ಯೆಗಳು. ಆ ಸ್ಲೋ ಆಟಿಟ್ಯೂಡ್ ಬೆಳೆಸ್ಕೊಂಡು ಈ ತರದ ಮಿಸ್ಟೇಕ್ಗಳು ಜಾಸ್ತಿ ಆಗ್ತದೆ.